ಎಂಜಾಯ್ ಮಾಡ್ತಾಯಿದ್ದೀನಿ ಈ ಪಾತ್ರದಲ್ಲಿ. ನಮ್ಮ ಸಕ್ಕರೆಬೈಲ್ ಶ್ರೀನಿವಾಸು ಬಹಳ ಪ್ರೆಷರ್ ಹಾಕಿದ್ವಿ ಕ್ಯಾರೆಕ್ಟರ್ ಮಾಡು ಅಂತ. ಹಳೆ ಗೆಳೆಯ, ನನ್ನ ಸಾಧನೆ ಸೀರಿಯಲಲ್ಲಿ ವರ್ಕ್ ಮಾಡ್ತಾಯಿದ್ರು. ಆವಾಗಿಂದ ಪರಿಚಯ ಯೋಗರಾಜ್ ಭಟ್ಟು ಮತ್ತು ಅವರು. ಯಾವಾಗಲೂ ಚಿತ್ರ ನಿರ್ದೇಶಕರಾಗಬೇಕಾಗಿತ್ತು, ಅವರು ಆಗಿಲ್ಲ, ಮುಂದೆ ಆಗ್ತಾರೆ. ಅದ್ಭುತವಾದಂಥ ನಿರ್ದೇಶಕ ಮತ್ತು ನಿರ್ಮಾಪಕ. ಅವರ ಒತ್ತಡಕ್ಕೆ ಬಿದ್ದು ಈ ಪಾತ್ರ ಒಪ್ಕೊಂಡ್ಮೇಲೆ ಅನ್ನಿಸ್ತು ಇದನ್ನು ಬಿಟ್ಬಿಟ್ಟಿದ್ದಿದ್ರೆ ನಾನು ಮುಟ್ಟಾಳ ಆಗ್ತಿದ್ದೆ ಅಂತ. ಭಾಳ ಒಳ್ಳೆಯ ಪಾತ್ರ. ಕಿರುತೆರೆಯಲ್ಲಿ ಹಿಂದೆ ನನಗೆ 4 ತಂತಿ ಇರ್ಬೋದು, ಸಾಧನೆ ಇರ್ಬೋದು ಮತ್ತು ಚಲಿಸುವ ಮೋಡಗಳು ಎಲ್ಲ ಹೆಸರು ಕೊಟ್ಟಂಥ ಪಾತ್ರಗಳೇ. ಈ ಪಾತ್ರನೂ ಅದಕ್ಕೆಲ್ಲ ಮೀರಿ ಹೆಸರು ತಂದು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫೆಬ್ರವರಿ 6ನೇ ತಾರೀಕಿಂದ ಬರ್ತಾ ಇದೆ. ಎಲ್ಲರೂ ದಯವಿಟ್ಟು 8 ಗಂಟೆಯಿಂದ ಈ ಪಾತ್ರ ನೋಡಿ ನನಗೆ ಕಾಮೆಂಟ್ಸ್ ಮಾಡಿ. ನಮಸ್ಕಾರ. ಅಕ್ಕ ಇನ್ನೇನೋ ಕೇಳ್ತೀರಾ? ಸರ್, ಯಾಕಂತಂದರೆ ನಿಮ್ಮ ಪಾತ್ರವೇ ಒಂಥರ ಹೆಂಗೆ ಅಂತಂದರೆ ಎಣ್ಣೆ ಪಾತ್ರ ಮತ್ತು ಬಿಡಿ ಪಾತ್ರ ಅಂತ ಪಾತ್ರಕ್ಕೆ ತಕ್ಕಂಗೆ ಏನೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ನೀವು? ಖಂಡಿತ ಏನು ಚೇಂಜ್ ಮಾಡ್ಕೊಂಡಿಲ್ಲ. ನಾನು ಸ್ಪಾಟ್ಗೆ ಹೋಗಿ ಒಂದು ಪಾತ್ರ ಹೇಳಿದ ತಕ್ಷಣ ಆ ಸ್ಪಾಟಲ್ಲಿ ಏನು ಅನಿಸುತ್ತೋ ಡೈರೆಕ್ಟ್ರಂಗೆ ಕೇಳ್ತೀನಿ, ಅವ್ರಿಗೆ ಬೇಕಾದ ಹಾಗೆ ಮಾಡ್ತೀನಿ. ಎಷ್ಟೋ ಸತಿ ಅವ್ರು ಬಂದು ಮಾನಿಟ್ರ್ ನೋಡಿ ಸರ್, ಬಂದು ನಂಗೆ ಈ ಥರ ಬೇಕು ಅಂತಾರೆ. ನಾನು ಮಾನಿಟ್ರ್ ನೋಡಲ್ಲ ಸರ್, ನನಗೇನು ತಪ್ಪು ಮಾಡಿದ್ದೀನಿ ಅಲ್ಲಿ ನೋಡಿದ್ರೆ ನನಗೆ ಗೊತ್ತಾಗಲ್ಲ. ನಾನು ಮಾಡಿರೋದೆಲ್ಲ ಚೆನ್ನಾಗಿರುತ್ತೆ, ನನ್ನ ಮುಖ ಚೆನ್ನಾಗೇ ಕಾಣಿಸುತ್ತೆ. ಹೀಗಾಗಿ ನನ್ನ ತಪ್ಪು ಏನಿದ್ರು ನೀವು ಹೇಳಿ ನೀವು ಓಕೆ ಮಾಡಿ ಅಂತೀನಿ ಹೊರತು ಪ್ರತಿಯೊಂದು ಪಾತ್ರನೂ ನಿಮಗೆ ಈಗ ಬಿಗಿನಿಂಗಲ್ಗೆ ಎಣ್ಣೆ ಗಾಡಿ ಅಂತ ಕಾಣಿಸ್ತದೆ. ಭಾಳ ಅಂತರ್ಮುಖಿ ಆದಂಥ ಒಂದು ಪಾತ್ರ. ಬಹುಶಃ ಆ ನೋವೆಲ್ಲ ಮರೆಯೋದಕ್ಕೆ ಅವ್ನು ಈ ಥರ ಆಡ್ತಾ ಇರ್ತಾನೆ. ಸೊ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ. ಸಿನಿಮಾಗೂ ಸೀರಿಯಲ್ಸ್ಗೂ ಲಾಟ್ ಆಫ್ ಚೇಂಜಸ್ ಇರುತ್ತೆ. ಅವರು ಸಿನಿಮಾಗಳಲ್ಲಿ ಮಾಡುವಂಥ ಕೆಲಸನೇ ಬೇರೆ ಇರುತ್ತೆ, ಇದರಲ್ಲಿ ಮಾಡುವಂಥ ಕೆಲಸನೇ ಬೇರೆ ಬೇರೆ ಥರ ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಸೊ ನಿಮ್ಗೆ ಏನು ಡಿಫ್ರೆನ್ಷಿಯೇಟ್ ಅಂತ ಅನ್ನಿಸ್ತು? ನನಗೆ ಆ್ಯಸ್ ಎ ಕಲಾವಿದನಾಗಿ ಏನು ಚೇಂಜ್ ಇಲ್ಲ. ಈ ಸಿನಿಮಾದಲ್ಲಿ ಸ್ವಲ್ಪ ವೈಟ್ ಶಾರ್ಟ್ಸ್ ಜಾಸ್ತಿ ಇರುತ್ತೆ ಮತ್ತು ಸೌಲಭ್ಯಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ಕಡಿಮೆ. ನಾವು ಅಡ್ಜಸ್ಟ್ ಆಗಬೇಕು. ಈಗ ನಾನೊಂಥರ ನೀರಿನ ಥರ, ಯಾವ ಬಾಟ್ಲಿಗೆ ಹಾಕಿದ್ರು ಆ ಬಾಟ್ಲ್ ಶೇಪ್ಗೆ ಹೊಂದ್ಕೊಳ್ತೀನಿ ನಾನು. ಸೊ ಆ ಥರ ಕ್ಯಾರೆಕ್ಟ್ರ್ ನಂದು. ಎಲ್ಲ ಕಡೆ ಅಡ್ಜಸ್ಟ್ ಆಗ್ತೀನಿ. ಸೊ ಕಲಾವಿದನಿಗೆ ಆ್ಯಕ್ಟಿಂಗ್ ಅನ್ನೋದು ಒಂದೇ, ಸಿನಿಮಾ ಆಗಲಿ ಇಲ್ಲಾಗಲಿ. ಈಗೇನು ಸಿನಿಮಾಗಿನ್ನ ಹೆಚ್ಚಾಗಿ ಸೀರಿಯಲ್ಸು ಮಾಡ್ತಾಯಿದ್ದಾರೆ ಪ್ರೊಡಕ್ಷನಿಂದ. ಏನು ನಿಮಗೆ ಅವಲೇ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ನಲ್ಲ, ಈ ಪ್ರೊಮೋ ನೋಡಿ ಯಾವ ಸಿನಿಮಾ ಅಂತ ಕೇಳಿದ್ರೆ ಹೊರತು ಯಾವ ಸೀರಿಯಲ್ ಅಂತ ಯಾರೂ ಕೇಳಲಿಲ್ಲ. ಅದು ಕಲರ್ಸಲ್ಲಿ ಬಂದ ಮೇಲೇ, ಕಲರ್ಸಲ್ಲಿ ಟೆಲಿಕಾಸ್ಟ್ ಆದಮೇಲೆ ನೋಡಿದ್ಮೇಲೆ ಸುಮಾರು ಈಗ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ. ನಿನ್ನೆ ಬಂಡೆ ಮಕಾಳಿನ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ರಶ್ ಇತ್ತು, ಪರಿಚಯ ಮುಖ, ನಾವು ಅಂದ್ಕೊಳ್ದೆ ನಾವು ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀವಿ. ಯಾರೋ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಬರೋವಾಗ ಆ ರಶ್ಶಲ್ಲಿ ಇಬ್ಬರು ಲೇಡೀಸು ಕೈ ಹಾಕಿ ಸಾರ್ ಗಂಧದ ಗುಡಿ ಯಾವಾಗಿಂದ ಸ್ಟಾರ್ಟು ಅಂದರು. ನನಗೇ ಗೊತ್ತಾಗಿದ್ದು ಇವತ್ತು 6ನೇ ತಾರೀಕಿಂದ ಅಂತ. ಸೊ ಅಭಿಮಾನ ನನ್ನ ಮೇಲೆ ಇರೋದ್ರಿಂದ ಅದನ್ನು ಕೊನೆವರೆಗೂ ಉಳಿಸ್ಕೊಂಡು ಹೋಗಬೇಕು ಅಷ್ಟೇ ನಾನು ಪ್ರಯತ್ನ ಪಡೋದು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.